ರಾಜ್ಯದಲ್ಲಿ ರಣರಣ ಬಿಸಿಲಿಗೆ ಜನ ಹೈರಾಣಾಗಿ ಹೋಗಿದ್ದಾರೆ. ಏನ್ ಗುರು ಇದು ಬಿಸಿಲು ಅಂತ ಬಿಸಿಲಿನ ಧಗೆಯಿಂದ ಸುಧಾರಿಸಿಕೊಳ್ಳಲು ಹಣ್ಣು, ಜ್ಯೂಸು, ತಂಪು ಪಾನೀಯದ ಮೊರೆ ಹೋದವರಿಗೆ ಬೆಲೆ ಏರಿಕೆಯ ಶಾಕ್ ತಟ್ಟುತ್ತಿದೆ. ಆ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬಿಸಿಲಿನ ಹೊಡೆತಕ್ಕೆ ಜನರು ಹೈರಾಣ. ಹಣ್ಣುಗಳ ದರ 1 to ಡಬಲ್. ತಂಪು ಪಾನೀಯಗಳ ಬೆಲೆ ದುಬಾರಿ. ಗ್ಯಾಸ್ ಒಂದ್ ಕಡೆ ಬಿಸಿಲು ಬಿಸಿಲು ಬಿಸಿಲು, ಮತ್ತೊಂದು ಕಡೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರೋ ತಾಪಮಾನ. ಇದರಿಂದ ತಪ್ಪಿಸಿಕೊಳ್ಳಲು ಹಣ್ಣು, ಜ್ಯೂಸ್, ತಂಪು ಪಾನೀಯಗಳ ಮೊರೆ ಹೋದ ಜನರಿಗೆ ಬೆಲೆ ಏರಿಕೆಯ ಬಿಸಿ ಶಾಕ್ ತಟ್ಟಿದೆ. ಹಣ್ಣು ಹಂಪಲುಗಳೆಲ್ಲ ತುಂಬ ರೇಟ್ ಆಗಿಬಿಟ್ಟಿದೆ, ಜಾಸ್ತಿ ರೇಟ್ ಆಗಿಬಿಟ್ಟಿದೆ. ಹೋದ ವರ್ಷಕ್ಕಿಂತ ಈ ವರ್ಷ ತುಂಬ ಜಾಸ್ತಿ, ತುಂಬ ಅಂದರೆ ತುಂಬ ಬಿಸಿಲು ಜಾಸ್ತಿ ಆಗಿದೆ. ಕಲ್ಲಂಗಡಿ ಹಣ್ಣು ಅದು ಇದು ಎಲ್ಲ ಫುಲ್ಲು ಜಾಸ್ತಿ ಆಗಿದೆ. ಅದು ಆ ಬಿಸಿಲಲ್ಲಿ ಇಟ್ಟು ಅದು ಫುಲ್ಲು ಜಾಸ್ತಿ ಬಿಸಿಯಾಗಿ ತಿನ್ನೋಕ್ಕೂ ಆಗ್ತಾಯಿಲ್ಲ. ನೋಡಿ ಈ ವರ್ಷ ಮನೆಗೆಲ್ಲ ತಗೊಂಡು ಹೋಗ್ತೀನಿ, ಫುಲ್ಲು ಜಾಸ್ತಿ ರೇಟ್ ಆಗಿಬಿಟ್ಟಿದೆ. ಬೆಂಗಳೂರಿನ ಹೊರವಲಯದ ದೇವನಹಳ್ಳಿಯ ಸುತ್ತಮುತ್ತ ರೇಟ್ ಹೇಗಿದೆ ಅಂತ ನೋಡೋಣ. ಈ ಹಿಂದೆ 1 ಕೆಜಿ ಕಲ್ಲಂಗಡಿ ಹಣ್ಣಿಗೆ 15 ರೂಪಾಯಿಯಿಂದ 20 ರೂಪಾಯಿ ಇತ್ತು. ಆದರೆ ಬಿಸಿಲು ಹೆಚ್ಚಾಗ್ತಿದ್ದಂತೆ ಇದೀಗ 30 ರಿಂದ 35 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ಕರ್ಬೂಜ ಹಣ್ಣು ಈ ಹಿಂದೆ 15 ರೂಪಾಯಿಯಿಂದ 20 ರೂಪಾಯಿ ಇತ್ತು. ಆದರೆ ಇದೀಗ 35 ರೂಪಾಯಿಯಿಂದ 40 ರೂಪಾಯಿ ಆಗಿದೆ. ಇದರ ಜೊತೆಗೆ ಪಪ್ಪಾಯ ಹಣ್ಣಿನ ದರ ಕೇಳಿದ್ರೆ ಗ್ರಾಹಕರು ಶಾಕ್ ಆಗಿರುವುದಂತೂ ಸುಳ್ಳಲ್ಲ. ಈ ಹಿಂದೆ 15 ರೂಪಾಯಿಯಿಂದ 20 ರೂಪಾಯಿ ಇತ್ತು. ಆದರೆ ಇದೀಗ 35 ರೂಪಾಯಿಯಿಂದ 40 ರೂಪಾಯಿ ಆಗಿದೆ. ಇನ್ನು ಎಳನೀರು ಈ ಹಿಂದೆ 30 ರೂಪಾಯಿಯಿಂದ 40 ರೂಪಾಯಿ ಇತ್ತು. ಆದರೆ ಇದೀಗ ಬರೋಬ್ಬರಿ 10 ರೂಪಾಯಿ ಹೆಚ್ಚಾಗಿದೆ. ಹಣ್ಣು ಹಂಪಲು ಮಾತ್ರವಲ್ಲ, ತಂಪು ಪಾನೀಯದ ಬೆಲೆಯೂ ಕೂಡ ಹೆಚ್ಚಳ ಆಗಿದೆ. ಏನಿಲ್ಲ, ಬಿಸಿಲು ಜಾಸ್ತಿ ಆಗಿಬಿಟ್ಟಿದೆ. ಮೊದಲಿಗೂ ಇವಾಗ ನೋಡಿದ್ರೆ ಜಾಸ್ತಿ ಬಿಸಿಲು ಕಾಣಿಸ್ತಾ ಇದೆ. ಏನು ಒಂದು ಹಣ್ಣು ಹಂಪಲು ತಿನ್ನೋಣ ಅಂತ ಬಂದ್ರೂ ಅದು ನೋಡಿದ್ರೆ ಗಗನಕ್ಕೇರ್ಬಿಟ್ಟಿದೆ ರೇಟು. ಏನು ಮಾಡೋದು? ನಾವು ಮನೆಗೆ ಹೋಗಿ ತೊಗೊಂಡೋಗ್ಬೇಕಲ್ಲ. ಈ ಹಣ್ಣು ಹಂಪಲು ಏನಂತ ತೊಗೊಂಡೋಗೋಣ ಅಂದರೆ ಏನು ಮಾತಾಡ್ಸೋಕ್ಕೆ ಆಗ್ತಾಯಿಲ್ಲ. ಈ ಬಿಸಿಲಲ್ಲಿ ಏನಂತ ಕೋಲ್ಡ್ ಐಟಮ್ ತಿನ್ನೋಣ ಅಂದರೆ ಅದು ಜಾಸ್ತಿ ರೇಟ್ ಆಗಿಬಿಟ್ಟಿದೆ. ಏನು ನೋಡಿದ್ರೂ ಕಾಸ್ಟ್ಲಿ ಬಂದ್ಬಿಟ್ಟಿದೆ. ಆದಷ್ಟು ಬೇಗ ಮಳೆ ಬರಲಿ, ನಮಗೂ ಒಂದು ಕಮ್ಮಿ ಅನ್ನೋದು ಒಂದು ಇದು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಹೇಳಿಕೆ ಕೊಡ್ತೀವಿ ಸರ್. ಒಟ್ನಲ್ಲಿ ಒಂದ್ ಕಡೆ ಬಿಸಿಲಿನ ಧಗೆ, ಮತ್ತೊಂದು ಕಡೆ ಬೆಲೆ ಏರಿಕೆಯ ಶಾಕ್ ಜನರನ್ನ ಮತ್ತಷ್ಟು ಹೈರಾಣ ಮಾಡಿಸಿದೆ. ಆದಷ್ಟು ಬೇಗ ಮಳೆ ಬರಲಿ ಅಂತ ಜನತೆ ಕಾಯ್ತಿದ್ದಾರೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ನಾಡಿನ ಜನರ ಹೊಸ ವರ್ಷಾಚರಣೆ ಎಂದೇ ಕರೆಯುವ ಯುಗಾದಿ ಹಬ್ಬಕ್ಕೆ ಇನ್ನೊಂದೇ ಒಂದು ದಿನ ಬಾಕಿ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹೊಸತಡಕ್ಕೂ ಸಂಭ್ರಮ ಶುರುವಾಗಿದೆ. ಇದಕ್ಕಾಗಿಯೇ ಇಂದು ನಗರದಲ್ಲಿ ನಾಟಿ ಕೋಳಿ ಸಾರು, ಬಿಸಿ ರಾಗಿ ಮುದ್ದೆ ಉಣ್ಣುವ ಸ್ಪರ್ಧೆ ಕೂಡ ನಡೆದಿತ್ತು. ಅದರ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜಧಾನಿಯಲ್ಲಿ ರಾಗಿ ಮುದ್ದೆ ತಿನ್ನೋ ಸ್ಪರ್ಧೆ, ಯುಗಾದಿ ಸಂಭ್ರಮದಲ್ಲಿ ಜಾನಪದ ಜಾತ್ರೆ.